ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಏಕಾಗ್ರತೆ ಸಫಲತೆಯ ಬೀಗ ಎಂದು. ಯಾವಾಗ ನೀವು ನಿಮ್ಮ ಊರ್ಜೆನ ಒಂದೇ ಜಾಗದಲ್ಲಿ ಇಡ್ತಿರೋ ಆಗ ಅಸಂಭವ ಕೂಡ ಸಂಭವ ಆಗೋಗುತ್ತೆ. ಸ್ನೇಹಿತರೆ, ಮುಂದೆ ನಾವು ಸ್ವಾಮಿ ವಿವೇಕಾನಂದರ 3 ಕಥೆಯಿಂದ ನೋಡೋಣ ಎಲ್ಲಾ ಕೆಲಸದಿಂದ ಧ್ಯಾನ ತೆಗೆದು ಅದನ್ನ ಹೇಗೆ ಒಂದೇ ಕೆಲಸದಲ್ಲಿ ಇಡೋದು ಅಂತ. ಮೊದಲನೇ ಕತೆ. ಸ್ವಾಮೀಜಿ ಒಂದು ಪಾರ್ಕ್ ಅಲ್ಲಿ ಆರಾಮ್ ಮಾಡ್ತಿದ್ರು. ಅಲ್ಲಿ ಅವರೊಬ್ಬ ಹುಡುಗನನ್ನ ನೋಡಿದ್ರು. ಅವನು ಒಂದು ಖಾಲಿ ಪೇಜ್ ಮೇಲೆ ಒಂದು ಕಷ್ಟವಾದ ಶ್ಲೋಕ ಬರೆಯೋ ಪ್ರಯತ್ನ ಮಾಡ್ತಿದ್ದ. ಆದರೆ ತಪ್ಪುಗಳ ಕಾರಣದಿಂದ ಪದೇ ಪದೇ ಪೇಜ್ ನ ಹರಿದು ಆಗ್ತಿದ್ದ. ಮತ್ತೆ ಪ್ರತಿ ಸಾರಿ ಹೊಸ ಪೇಜ್ ಇಂದ ಶುರು ಮಾಡ್ತಿದ್ದ. ಕೆಲವು ಸಮಯದ ನಂತರ ಆ ಹುಡುಗನ ಧ್ಯಾನ ಸ್ವಾಮಿ ವಿವೇಕಾನಂದರ ಮೇಲೆ ಹೋಗುತ್ತೆ. ಅದಕ್ಕೆ ಅವನು ತಕ್ಷಣ ಅವರ ಹತ್ರ ಹೋದ ಮತ್ತೆ ನಮಸ್ತೆ ಮಾಡ್ತಾ ಹೇಳ್ದ, ಸ್ವಾಮೀಜಿ, ನಾನು ಕಳೆದ 3 ಗಂಟೆಯಿಂದ ಈ ಶ್ಲೋಕನ ಸರಿಯಾಗಿ ಬರೆಯೋ ಪ್ರಯತ್ನ ಮಾಡ್ತಿದ್ದೀನಿ. ಆದ್ರೆ ಪ್ರತಿ ಸರಿ ಯಾವ್ದಲ್ಲ ಯಾವ್ದಾದ್ರು ತಪ್ಪಾಗೋಗುತ್ತೆ. ಅದರಿಂದ ನಾನು ಮತ್ತೆ ಶುರುವಿಂದ ಶುರು ಮಾಡ್ಬೇಕಾಗತ್ತೆ. ನನಗ್ ಗೊತ್ತಾಗ್ತಿಲ್ಲ ನಾನು ಯಾಕೆ ಬರೆಯೋದಕ್ಕೆ ಆಗ್ತಾ ಇಲ್ಲ ಅಂತ. ಇದಕ್ಕೆ ಸ್ವಾಮೀಜಿ ನಗ್ತಾ ಹೇಳಿದ್ರು, ಮಗು, ಕೇವಲ ಫೋಕಸ್ ಕೊರತೆಯಿಂದ ಈ ರೀತಿ ಆಗ್ತಿದೆ. ಯಾಕಂದ್ರೆ ಒಬ್ಬ ಸಾಧಾರಣ ವ್ಯಕ್ತಿ ತನ್ನ ಹೆಚ್ಚು ಪಾಲು ಊರ್ಜೆನ ಬೇಡದೇ ಇರೋ ಮಾತುಗಳು ಮತ್ತೆ ಅಭ್ಯಾಸಗಳಲ್ಲಿ ಹಾಕ್ತಾನೆ. ಅದಕ್ಕೆ ಸತತವಾಗಿ ಮನಸ್ಸು ವಿಚಲಿತವಾಗುತ್ತೆ. ಧ್ಯಾನದಿಂದ ಕೆಲಸ ಮಾಡುವ ಅರ್ಥ ಏನಂದ್ರೆ ತನ್ನ ಪೂರ್ತಿ ಊರ್ಜೆ ಒಂದೇ ಜಾಗದ ಮೇಲೆ ಒಂದೇ ಕೆಲಸದ ಮೇಲೆ ಹಾಕೋದು. ಮತ್ತೆ ಯಾವಾಗ ನೀನು ಪದೇ ಪದೇ ಈ ರೀತಿ ಮಾಡ್ತೀಯೋ ಆಗ ಮನಸ್ಸು ಇದಕ್ಕೆ ತಯಾರಾಗೋಗುತ್ತೆ. ಮತ್ತೆ ಮಾಡಿದ ತಪ್ಪನ್ನ ಮತ್ತೊಂದು ಸರಿ ಮಾಡೋದಿಲ್ಲ. ಆ ಹುಡುಗ ಹೇಳ್ದ, ಸ್ವಾಮೀಜಿ, ಏನಾದ್ರೂ ಮನಸ್ಸು ಪದೇ ಪದೇ ವಿಚಲಿತವಾದ್ರೆ ಆಗ ನಾನು ಒಂದೇ ಕೆಲಸದಲ್ಲಿ ಹೇಗೆ ಧ್ಯಾನ ಇಡ್ಲಿ? ಸ್ವಾಮೀಜಿ ಕೇಳಿದ್ರು, ನೀನು ಬರೆಯುವ ಸಮಯ ಖಂಡಿತ ಯಾವ್ದಾದ್ರು ವ್ಯಕ್ತಿ ಅಥವಾ ಘಟನೆ ಬಗ್ಗೆ ಯೋಚಿಸ್ತಿದ್ದ. ಹುಡುಗ ಹೇಳ್ದ, ಹೌದು ಸ್ವಾಮೀಜಿ, ಇವತ್ತು ರಜೆ ದಿನದಲ್ಲಿ ಎಲ್ಲರಿಗೂ ಹೊರಗಡೆ ಆಟ ಆಡುವ ಸಮಯ ಸಿಗುತ್ತೆ. ಆದ್ರೆ ನಾನು ಈ ಕೆಲಸ ಪೂರ್ತಿ ಮಾಡ್ಬೇಕು. ಬಹುಶಃ ಇದಕ್ಕೆ ನಾನು ಸರಿಯಾಗಿ ಫೋಕಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸ್ವಾಮೀಜಿ ಹೇಳಿದ್ರು, ಸರಿ, ಈಗ ನೀನು ಸುಲಭ ನಿಯಮಗಳನ್ನ ಅರ್ಥ ಮಾಡ್ಕೋ. ಆಗ ನೀನು ನಿನ್ನ ಎಲ್ಲಾ ಕೆಲಸಗಳನ್ನ ಮನಸ್ಸಿಟ್ಟು ಮಾಡ್ಬೋದು. ಸತತವಾಗಿ ಆಳವಾದ ಉಸಿರು ತಗೋ. ಸ್ವಾಮೀಜಿ ಹೇಳಿದ್ರು, ಯಾವಾಗೆಲ್ಲ ನಿನ್ನ ಮನಸ್ಸು ವಿಚಲಿತನಾಗುತ್ತೋ ಆಗ 5 ಆಳವಾದ ಉಸಿರು ತಗೋ. ಮತ್ತೆ ನಿನ್ನ ಧ್ಯಾನ, ಕೆಲಸ ಮತ್ತೆ ಆಟದಿಂದ 2ರಿಂದ ತೆಗೆದು ನಿನ್ನ ಉಸಿರಿನ ಮೇಲೆ ತಗೋಬಾ. ಎಷ್ಟು ನೀನು ನಿನ್ನ ಉಸಿರಿನ ನೋಡ್ತೀಯೋ ಅಷ್ಟೇ ನಿನ್ನ ಮನಸ್ಸು ಶಾಂತವಾಗಿರುತ್ತೆ. ಕೆಲಸವನ್ನ ಅನುಭವಿಸು. ಯಾವಾಗ ನೀನು ಬರೀತೀಯೋ ಆಗ ಪ್ರತಿಯೊಂದನ್ನ ಸೂಕ್ಷ್ಮವಾಗಿ ಅನುಭವಿಸು. ಯಾವ ತರ ಅಂದ್ರೆ ಪೆನ್ನಿನ ಕೈಯನ್ನ ಮುಟ್ತಿರೋದು. ಮತ್ತೆ ಬರೆಯುವ ಸಮಯ ಯಾವ ಶಬ್ದ ಬರುತ್ತೋ ಅದನ್ನ ಗಮನ ಇಟ್ಟು ಕೇಳು. ಯಾವಾಗ ನೀನು ಎಲ್ಲಾ ವಸ್ತುಗಳ ಮೇಲೆ ಗಮನ ಕೊಡ್ತೀಯೋ ಆಗ ನಿನ್ನ ಧ್ಯಾನ ವಿಚಲಿತವಾಗೋದು ಕಡಿಮೆ ಆಗೋಗುತ್ತೆ. ಮತ್ತೆ ನಿನ್ನ ಮನಸ್ಸು ಮತ್ತೆ ಶರೀರ ಕೇವಲ ಒಂದೇ ಕೆಲಸದಲ್ಲಿ ತೊಡಗಿರುತ್ತೆ. ನಿನ್ನ ಮನಸ್ಸು ಕೆಲಸದ ಮೇಲೆ ಎಷ್ಟು ಕೇಂದ್ರಿತವಾಗುತ್ತೆ ಅಂದ್ರೆ ನಿನಗೆ ಸಮಯದ ಬಗ್ಗೆ ಗೊತ್ತೇ ಆಗಲ್ಲ. ಯಾವಾಗ ಹುಡುಗ ಸ್ವಾಮೀಜಿಯ ಮಾತು ಕೇಳಿ ಮತ್ತೆ ಆಳವಾದ ಉಸಿರನ್ನ ತಗೊಂಡು ಬರೆಯೋದಕ್ಕೆ ಶುರು ಮಾಡಿದ್ನೋ ಆಗ ಅವನಿಗೆ ಇದು ಸ್ಪಷ್ಟವಾಗಿ ಗೊತ್ತಾಯ್ತು. ಈಗ ಅವನ ತಪ್ಪುಗಳು ಕಡಿಮೆ ಆಗ್ತಿರೋದು ಮತ್ತೆ ಅವನ ಕೆಲಸ ಕೂಡ ಬೇಗ ಪೂರ್ತಿ ಆಯ್ತು. ಅವನು ಸ್ವಾಮೀಜಿಗೆ ಧನ್ಯವಾದ ಹೇಳ್ದ. ಇದರ ಮೇಲೆ ಸ್ವಾಮೀಜಿ ನಗ್ತಾ ಹೇಳಿದ್ರು, ನೆನಪಿಡು, ಯಾವಾಗ ಮನಸ್ಸು ಮತ್ತೆ ಇಂದ್ರಿಯಗಳು ಒಂದೇ ಕೆಲಸದಲ್ಲಿ ತೊಡಗುತ್ತೋ ಆಗ ಧ್ಯಾನ ಕೆಲಸದ ಪ್ರತೀಕ ಆಳವಾಗೋಗುತ್ತೆ. ಮತ್ತೆ ಇದೇ ನಿಜವಾದ ಸಫಲತೆ. 2ನೇ ಕತೆ. ಒಂದು ದಿನ ಒಬ್ಬ ಯುವಕ ಸ್ವಾಮಿ ವಿವೇಕಾನಂದರ ಹತ್ರ ಬಂದ. ಯುವಕನ ಮುಖದ ಮೇಲೆ ತೊಂದರೆ ಮತ್ತೆ ನಿರಾಶೆ ಸ್ಪಷ್ಟವಾಗಿ ಕಾಣ್ತಿತ್ತು. ಅವನು ಸ್ವಾಮೀಜಿಗೆ ಹೇಳ್ದ, ಸ್ವಾಮೀಜಿ, ನಾನು ತುಂಬಾ ಸಮಯದಿಂದ ಪರೀಕ್ಷೆಗೆ ತಯಾರಿ ಮಾಡ್ತಿದ್ದೀನಿ. ತುಂಬಾ ಸರಿ ಪ್ರಯತ್ನ ಮಾಡಿದ್ದೀನಿ. ಆದ್ರೆ ಪ್ರತಿ ಸರಿ ಅಸಫಲನಾಗ್ತೀನಿ. ನನಗೆ ಅರ್ಥ ಆಗ್ತಿಲ್ಲ ನನ್ನಿಂದ ಎಲ್ಲಿ ತಪ್ಪಾಗ್ತಿದೆ ಅಂತ. ಸ್ವಾಮೀಜಿಯವರ ಮಾತನ್ನ ಗಮನ ಇಟ್ಟು ಕೇಳಿದ್ರು. ಮತ್ತೆ ನಂತರ ಈ ಪ್ರಶ್ನೆ ಕೇಳಿದ್ರು, ನೀನು ನಿಜವಾಗ್ಲೂ ಪರೀಕ್ಷೆ ಪಾಸ್ ಮಾಡ್ಬೇಕು ಅಂತ ಇದ್ಯಾ? ಹೌದು ಸ್ವಾಮೀಜಿ, ನಾನು ತುಂಬಾ ಶ್ರಮ ಪಡೋದಕ್ಕೆ ತಯಾರಿದ್ದೀನಿ. ನೀವು ಕೇವಲ ನನಗೆ ಇದನ್ನ ಹೇಳಿ ನಾನು ಏನ್ ಮಾಡ್ಬೇಕಂತ. ಸ್ವಾಮೀಜಿ ತಮ್ಮ ಜೊತೆ ಆ ಹುಡುಗನನ್ನ ಒಂದು ಖಾಲಿ ಜಾಗಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿ ಒಂದು ಹಳೆಯ ಮೊಂಬತ್ತಿ ಮತ್ತೆ ಒಂದು ಮ್ಯಾಚಸ್ ಇಟ್ಟಿದ್ರು. ಅವರು ಆ ಹುಡುಗನಿಗೆ ಒಂದು ಮೊಂಬತ್ತಿ ಕೊಟ್ಟು ಹೇಳಿದ್ರು, ಈ ಮೊಂಬತ್ತಿನ ಹಚ್ಚಿ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ನಿಂತಿರೋ ಆ ಮರದ ಕಡೆ ತಗೊಂಡು ಹೋಗು. ಆದ್ರೆ ನೆನಪಿಡು, ಈ ಮೊಂಬತ್ತಿ ಹಾರಬಾರ್ದು. ಸ್ವಾಮೀಜಿ ಇದನ್ನ ಹೇಳಿ ಅಲ್ಲಿಂದ ಹೊರಟೋದ್ರು. ಯುವಕ ಮ್ಯಾಚಸ್ ಇಂದ ಮೊಂಬತ್ತಿ ಹಚ್ಚಿದ ಮತ್ತೆ ಮೆಲ್ಲ ಮೆಲ್ಲಗೆ ಮೊಂಬತ್ತಿನ ತಗೊಂಡು ಆ ಮರದ ಕಡೆ ಹೊರಟ. ರಸ್ತೆಯಲ್ಲಿ ಸ್ವಲ್ಪ ಗಾಳಿ ಬಂತು. ಅದರಿಂದ ಮೊಂಬತ್ತಿಯ ಜ್ವಾಲೆ ಅಲ್ಲಾಡ್ತು. ಯುವಕ ಅದನ್ನ ಉಳಿಸೋ ಪೂರ್ತಿ ಪ್ರಯತ್ನ ಮಾಡ್ದ. ಆದ್ರೆ ಮೊಂಬತ್ತಿ ಹಾರೋಯ್ತು. ಯುವಕ ವಾಪಸ್ ಬಂದ. ಮೊಂಬತ್ತಿನ ಮತ್ತೊಂದು ಸಾರಿ ಹಚ್ಚಿದ ಮತ್ತೆ ಪುನಃ ತನ್ನ ಗುರಿಯ ಕಡೆ ನಡೆದ. ಯುವಕ ಈ ಪ್ರಕ್ರಿಯೆನ ಸಾಕಷ್ಟು ಸರಿ ರಿಪೀಟ್ ಮಾಡ್ದ. ಆದ್ರೆ ಪ್ರತಿ ಸರಿ ಗಾಳಿಯ ಸ್ಪರ್ಶ ಮೊಂಬತ್ತಿನ ಜ್ವಾಲೆನ ಹಾರಿಸ್ತಿತ್ತು. ಕೊನೆಯಲ್ಲಿ ಪ್ರಯತ್ನ ಮಾಡಿ ಸುಸ್ತಾಗಿ ಯುವಕ ಕೈಯಲ್ಲಿ ಹಾರಿ ಹೋಗಿರೋ ಮೊಂಬತ್ತಿ ಹಿಡಿದು ವಾಪಸ್ ಬಂದ. ಮತ್ತೆ ನಿರಾಶೆಯಿಂದ ಹೇಳ್ದ, ಸ್ವಾಮೀಜಿ, ನಾನು ಇದರಲ್ಲಿ ಅಸಫಲನಾದೆ. ಸ್ವಾಮೀಜಿ ಯುವಕನಿಗೆ ನಗ್ತಾ ಹೇಳಿದ್ರು, ಯಾಕೆ? ನೀನು ಮೊಂಬತ್ತಿ ಹಚ್ಚಿ ಸ್ವಲ್ಪ ದೂರ ಅಷ್ಟೇ ನಡಿಬೇಕಿತ್ತಲ್ವಾ? ಅದಕ್ಕೆ ಯುವಕ ಮೆಲ್ಲಗೆ ಹೇಳ್ದ, ಸ್ವಾಮೀಜಿ, ನಾನು ಪ್ರಯತ್ನ ಅಂತೂ ಮಾಡ್ದೆ. ಆದ್ರೆ ಗಾಳಿಯ ಕಾರಣದಿಂದ ಮೊಂಬತ್ತಿ ಪ್ರತಿ ಸಾರಿ ಪದೇ ಪದೇ ಹಾರೋಯ್ತು.
ಸ್ವಾಮೀಜಿ ಹೇಳಿದ್ರು, ಇದೇ ನೀನು ಅರ್ಥ ಮಾಡ್ಕೋಬೇಕಾಗಿರೋದು. ನಿನ್ನ ಮನಸ್ಸು ಕೂಡ ಮೊಂಬತ್ತಿಯ ಜ್ವಾಲೆ ತರ ಇದೆ. ಮತ್ತೆ 4 ಕಡೆಯಿಂದ ಬರೋ ಗಾಳಿ ಧ್ಯಾನ ಮಾಡೋ ಅಭ್ಯಾಸಗಳು. ಎಲ್ಲಿ ತನಕ ನೀನು ಈ ಅಭ್ಯಾಸಗಳನ್ನ ನಿನ್ನ ವಶದಲ್ಲಿ ಇಡೋದಿಲ್ವೋ ಅಲ್ಲಿ ತನಕ ಧ್ಯಾನದ ಜ್ವಾಲೆ ಹಾರೋಗ್ತಿರುತ್ತೆ. ಇದೇ ರೀತಿ ಎಲ್ಲಿ ತನಕ ನೀನು ನಿನ್ನ ಗುರಿಯ ಕಡೆ ಪೂರ್ಣ ರೀತಿ ಧ್ಯಾನ ಕೇಂದ್ರಿತ ಮಾಡೋದಿಲ್ವೋ ಅಲ್ಲಿ ತನಕ ನೀನು ನಿನ್ನ ಗುರಿ ಕಡೆ ತಲುಪೋದಕ್ಕಾಗಲ್ಲ. ಅದಕ್ಕೆ ಮನಸ್ಸನ್ನ ಏಕಾಗ್ರತೆಯಲ್ಲಿ ಇಡು. ಮತ್ತೆ ಯಾವ ಕೆಲಸ ಮಾಡ್ತೀಯೋ ಅದರಲ್ಲಿ ಪೂರ್ಣ ರೀತಿ ಮುಳುಗೋಗು. ನಿನ್ನ ಪ್ರಯತ್ನಗಳು ಖಂಡಿತ ಸಫಲವಾಗುತ್ತೆ. ಮತ್ತೆ ನೆನಪಿಡು, ಎಲ್ಲಾ ತರಹದ ಜ್ಞಾನಕ್ಕೆ ಒಂದು ಮೂಲ ತತ್ವ ಧ್ಯಾನ ಇದೆ. ಅದಕ್ಕೆ ಏನೇ ಮಾಡೋದಕ್ಕೂ ಮೊದಲು ನೀನು ಒಂದೇ ಜಾಗದಲ್ಲಿ ಧ್ಯಾನ ಇಡುವುದನ್ನ ಕಲಿಬೇಕಾಗತ್ತೆ. ನೀನು ಯಾವ ರೀತಿ ಅಭ್ಯಾಸ ಇಡ್ತೀಯೋ ಅದೇ ರೀತಿ ನಿನ್ನ ಮನಸ್ಸಾಗ್ತಾ ಹೋಗುತ್ತೆ. ಅದಕ್ಕೆ ಚಿಕ್ಕದಿಂದ ಚಿಕ್ಕ ಕೆಲಸ ಕೂಡ ಗಮನ ಇಟ್ಟು ಮಾಡು. ಈ ರೀತಿ ಮಾಡೋದ್ರಿಂದ ಮನಸ್ಸಿನ ಸ್ವಭಾವ ಬದಲಾಗೋಗುತ್ತೆ. ಆಗ ನಿನಗೆ ಸಫಲತೆ ಖಂಡಿತ ಸಿಗುತ್ತೆ. 3ನೇ ಕತೆ. ಒಬ್ಬ ಯುವಕ ಸ್ವಾಮೀಜಿಯೇ ಕೇಳ್ದ, ಮನಸ್ಸಲ್ಲಿ ಬರುವ ವಿಚಾರಗಳನ್ನ ಹೇಗೆ ಬಿಡಬೇಕು? ಸ್ವಾಮೀಜಿಯ ಯುವಕನಿಗೆ ಹೇಳಿದ್ರು, ಹೇಳ್ತೀನಿ, ಆದ್ರೆ ಅದಕ್ಕಿಂತ ಮುಂಚೆ ನೀನೊಂದು ಪರೀಕ್ಷೆ ಕೊಡಬೇಕು. ಮತ್ತೆ ಒಂದು ಗ್ಲಾಸ್ ಅಲ್ಲಿ ನೀರು ತುಂಬಿ ಸ್ವಾಮೀಜಿಯ ಹುಡುಗನ ಕೈಗೆ ಕೊಟ್ರು. ಮತ್ತೆ ಹೇಳಿದ್ರು, ನೀರಿನ ಒಂದು ತುಟ್ಟು ಬೀಳಿಸದೇ ಇರೋ ಹಾಗೆ ಇದನ್ನ ಹಿಡ್ಕೊಂಡು ನಿಂತಿರು. ಯುವಕ ಹೇಳ್ದ, ಇದೊಂದು ತುಂಬಾ ಸುಲಭ ಇದೆ. ಅವನು ಅದನ್ನ ಮಾಡೋದು ಶುರು ಮಾಡ್ದ. ಶುರುಲಿ ಎಲ್ಲ ಸರಿಯಾಗಿತ್ತು. ಆದ್ರೆ ಸ್ವಲ್ಪ ಸಮಯದಲ್ಲೇ ಅವನ ಮನಸ್ಸಲ್ಲಿ ಸಂದೇಹ ಬರೋದು ಶುರುವಾಯ್ತು. ಇದರಿಂದ ಏನು ವ್ಯತ್ಯಾಸ ಬೀಳುತ್ತೆ? ಎಷ್ಟೊತ್ತು ನಾನು ಹೀಗೆ ನಿಂತಿರ್ಬೇಕು? ಹೇಗೆ ವಿಚಾರಗಳು ಅವನಲ್ಲಿ ಬಂತು. ಆಗ ಅವನ ಧ್ಯಾನ ಬೇರೆ ಕಡೆ ಹೊರಟಿತ್ತು. ಮತ್ತೆ ಗ್ಲಾಸ್ ಇಂದ ನೀರು ಹೊರಗೆ ಬಿತ್ತು. ಕೊನೆಯಲ್ಲಿ ಸ್ವಾಮೀಜಿ ಹೇಳಿದ್ರು, ಮಗು, ಯಾವಾಗ ನಿನ್ನ ಮನಸ್ಸು ಶಾಂತವಾಗಿತ್ತೋ ಅಲ್ಲಿ ತನಕ ನೀರು ಚೆಲ್ಲಿಲ್ಲ. ಆದ್ರೆ ಯಾವಾಗ ನಿನ್ನ ಮನಸ್ಸಲ್ಲಿ ವಿಚಾರಗಳು ಬರೋದು ಶುರುವಾಯ್ತು ಆಗ ನೀರು ಹೊರಗೆ ಬರೋದು ಶುರುವಾಯ್ತು. ಅವರು ಮುಂದೆ ಅರ್ಥ ಮಾಡಿಸಿದ್ರು, ಯಾವ ತರ ಕಾದಿರೋ ಕಬ್ಬಿಣಕ್ಕೆ ಸುತ್ತಿಗೆಯಿಂದ ಹೊಡೆಯೋದ್ರಿಂದ ಒಂದು ಹೊಸ ರೂಪ ಬರುತ್ತೋ ಅದೇ ರೀತಿ ನಿನ್ನ ವಿಚಾರ ವ್ಯಕ್ತಿತ್ವಕ್ಕೆ ಮತ್ತೆ ಮನಸ್ಸಿಗೆ ಆಕಾರ ಕೊಡುತ್ತೆ. ನಿನ್ನ ಮನಸ್ಸು ಕೂಡ ಆ ಗ್ಲಾಸ್ ಅಲ್ಲಿರೋ ನೀರಿನ ತರ ಇದೆ. ಅದನ್ನು ಸುಲಭವಾಗಿ ವಿಚಲಿತ ಮಾಡುವಂತದ್ದು. ಏನಾದ್ರೂ ನೀನು ನೀರು ಆದ್ರೆ ಮನಸ್ಸನ್ನ ಸ್ಥಿರವಾಗಿ ಇಡಬೇಕು ಅಂತ ಇದ್ರೆ ಆಗ ಮೊದಲು ಎಲ್ಲಾ ವಿಚಾರಗಳನ್ನ ಸ್ಥಿರವಾಗಿ ಮಾಡೋದು ಕಲಿಬೇಕಾಗತ್ತೆ. ಈಗ ನೀನು ಒಂದು ಕೆಲಸ ಮಾಡು. ಈ ಗ್ಲಾಸ್ ಹಿಡಿದು ನಿನ್ನ ಧ್ಯಾನನೆಲ್ಲ ಈ ಗ್ಲಾಸ್ ಮೇಲೆ ತಗೋಬಾ. ನಿನ್ನ ಉಸಿರನ್ನ ಹೊಟ್ಟೆ ಮತ್ತೆ ಎದೆಯಲ್ಲಿ ಬರೋದು ಹೋಗೋದನ್ನ ಅನುಭವಿಸು. ಕೈಯಲ್ಲಿ ಆಗುತ್ತಿರೋ ನೋವು ಮತ್ತೆ ಸಂಕಷ್ಟವನ್ನ ಹೋಗೋದಕ್ಕೆ ಬಿಡು. ಮನಸ್ಸಲ್ಲಿ ಯಾವ ವಿಚಾರಗಳು ಬರ್ತಿದ್ಯೋ ಅದನ್ನ ಹಾಗೇ ಇರೋದಕ್ಕೆ ಬಿಡು. ನಿನಗೆ ನೀನೇ ನೆನಪಿಸು, ನೀನೊಂದು ವಿಚಾರ ಅಲ್ಲ, ಬದಲಿಗೆ ಅದನ್ನ ದೂರದಿಂದ ನೋಡೋ ವ್ಯಕ್ತಿ ಅಂತ. ಈ ರೀತಿ ನೆನಪಲ್ಲಿ ಇಡೋದ್ರಿಂದ ವಿಚಾರಗಳು ಬಂದು ಹೊರಟೋಗುತ್ತೆ. ಆದ್ರೆ ಮನಸ್ಸನ್ನ ವಿಚಲಿತ ಮಾಡೋದಕ್ಕಾಗಲ್ಲ. ಸ್ವಲ್ಪ ಸಮಯದವರೆಗೆ ಯುವಕ ಈ ಅಭ್ಯಾಸನ ಮುಂದುವರಿಸ್ತಾ ಮತ್ತೆ ಗ್ಲಾಸ್ ಇಂದ ಒಂದು ತುಟ್ಟು ಬೀಳಿಸದೇ ಇರೋ ಹಾಗೆ ನಿಂತಿದ್ದ. ಈ ರೀತಿ ಧ್ಯಾನ ಕೊಟ್ಟು ಅಭ್ಯಾಸ ಮಾಡ್ತಿರೋ ಮೆಲ್ಲ ಮೆಲ್ಲಗೆ ನಿನ್ನ ಮನಸ್ಸು ಶಾಂತವಾಗುತ್ತೆ. ಮತ್ತೆ ಆಗ ಯಾವುದೇ ಕಷ್ಟದ ಕೆಲಸ ಮಾಡೋದು ನಿನಗೆ ಸಾಮಾನ್ಯವಾಗೋಗುತ್ತೆ. ಇದರ ನಂತರ ಯುವಕ ಸ್ವಾಮೀಜಿಗೆ ಧನ್ಯವಾದ ಹೇಳಿ ಮನೆಗೆ ಹೊರಟೋದ. ನಿಮಗೂ ಕೂಡ ಏಕಾಗ್ರತೆ ಕೊರತೆ ಇದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ನೀವು ಕೇವಲ ಒಂದೇ ಒಂದು ನಿಮಿಷ ಧ್ಯಾನ ಮಾಡಿ. ಆ ಧ್ಯಾನ ಮಾಡ್ಬೇಕಾದ್ರೆ ನಿಮ್ಗೇನಾದ್ರೂ ಆ ಕಡೆ ಈ ಕಡೆಯಿಂದ ಬೇರೆ ವಿಚಾರಗಳು ಬರ್ತಿದ್ರೆ ಏಕಾಗ್ರತೆ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಅರ್ಥ. ನೀವು ಇದನ್ನ ಪ್ರತಿದಿನ ಮಾಡ್ಬೇಕಾಗತ್ತೆ, ನಿಮ್ಮ ಮನಸ್ಸನ್ನ ನಿಮ್ಮ ವಶದಲ್ಲಿ ಒಂದೇ ಕಡೆ ಇಡೋದಕ್ಕೆ. ಇದನ್ನ ಈಗ ಕೂಡಲೇ ಪ್ರಯತ್ನ ಮಾಡಿ ನೋಡಿ, ಗೊತ್ತಾಗತ್ತೆ. ಈ ಸಮಯ ನೀವೇನಾದ್ರೂ ಮನೇಲೇ ಇದ್ರೆ ಕೇವಲ ಒಂದೇ ಒಂದು ನಿಮಿಷ ಕಣ್ಣನ್ನ ಮುಚ್ಚಿ ಧ್ಯಾನ ಮಾಡೋಣ. ನಿಮ್ಮ ಏಕಾಗ್ರತೆನ ಟೆಸ್ಟ್ ಮಾಡೋದಕ್ಕೆ ರೆಡಿ? ಕಣ್ಣು ಮುಚ್ಚಿ, ಸ್ಟಾರ್ಟ್. ಓಕೆ, ಈಗ ಕಣ್ಣನ್ನ ಬಿಡಿ. ನಿಮ್ಮ ಮನಸ್ಸು ಕೂಡ ಧ್ಯಾನ ಮಾಡುವಾಗ ತುಂಬಾ ವಿಚಲಿತ ಆಗ್ತಿದ್ರೆ, ಆ ಕಡೆ ಈ ಕಡೆ ಹೋಗ್ತಿದ್ರೆ ಈ ಮುಂದಿನ ವಿಡಿಯೋನ ತಪ್ಪದೆ ನೋಡಿ. ನಿಮ್ಮ ಏಕಾಗ್ರತೆ ಹೆಚ್ಚಿಸಲು ಮತ್ತೆ ಸ್ಟ್ರೆಸ್ ರಿಲೀಫ್ ಮಾಡಲು ಮನಸ್ಸಿನ ಶಾಂತಿಗಾಗಿ ಗೈಡೆಡ್ ಮೆಡಿಟೇಷನ್. ಸ್ನೇಹಿತರೆ, ಕತೆ ನಿಮ್ಮ ಯಾವ್ದಾದ್ರು ಒಂದು ಸಮಸ್ಯೆಗೆ ಪರಿಹಾರ ಕೊಟ್ಟಿದ್ರೆ ಆಗ ಕಮೆಂಟ್ಸ್ ಅಲ್ಲಿ ಖಂಡಿತ ನನಗೆ ತಿಳಿಸಿ. ಮತ್ತೆ ವಿಡಿಯೋನ ಲೈಕ್ ಮಾಡಿ ಒಬ್ಬ ಈ ರೀತಿ ಫ್ರೆಂಡ್ಗೆ ಶೇರ್ ಮಾಡಿ. ಅವನ ಜೀವನದಲ್ಲೂ ಈ ವಿಡಿಯೋ ಕೆಲಸಕ್ಕೆ ಬರಲಿ. ಮತ್ತೆ ಇಂಥದೇ ಹೆಚ್ಚಿನ ಲೈಫ್ ಚೇಂಜಿಂಗ್ ವಿಡಿಯೋಸ್ಗಾಗಿ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ನಿಮಗೆ ಮೊದಲು ಸಿಗೋದಕ್ಕೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.